ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲ್ಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಊರಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಊರಲ್ಲಿ ನಾಗರ ಹಬ್ಬ ಇದೆ. ಯಾವುದನ್ನು ಮಿಸ್ ಮಾಡಿದ್ರೂ ಇದಕ್ಕೆ ಮಾತ್ರ ಮಿಸ್ ಮಾಡೋಕ್ಕೆ ಬಿಡಲ್ಲ. ನಮ್ಮ ಪಪ್ಪ ಬೈತಾರೆ ಏನಕ್ಕೆ ಬರಲ್ಲ ಅಂತಂದ್ಬಿಟ್ಟು. ಸೊ ಹಂಗಾಗಿ ಇದೊಂದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ, ಬಂದೇ ಬರ್ತೀವಿ. ಲೇಟ್ ಆಯಿತು ಬರೋಷ್ಟೊತ್ತಿಗೆ 9:30 ಆಯಿತು. ನಾವು ಬಸ್ಸಲ್ಲಿ ಬರೋಷ್ಟೊತ್ತಿಗೆ ಬಸ್ ಸಿಕ್ಕಿಲ್ಲ. ಸಂಡೇ ಬಸ್ ಸಿಕ್ಕಲ್ಲ, ಲೇಟ್ ಆಯಿತು ಬಂದಿದ್ದು. ಆ್ಯಂಡ್ ಇವಾಗ ಅಲ್ಲಿ ಪೂಜೆಗೆ ಅಂತೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ತುಂಬ ಜನ ಇದ್ದಾರೆ ಅಂತಂದ್ಬಿಟ್ಟು. ಸೊ ಒಬ್ಬೊಬ್ರದ್ದು ಆದಮೇಲೆ ನಮ್ಮದು ಪೂಜೆ ಆಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಟ್ವಿ ಊರಿಗೆ. ಬಿಕಾಸ್ ನಾಗರಪ್ಪ ಇದ್ದಿದ್ದರಿಂದ ಬೇಗ ರೀಚ್ ಆಗಬೇಕು ಅಂತ. ಆ್ಯಂಡ್ ನೆಲಮಂಗ್ಲದಲ್ಲಿ ಹೂವು ತೊಗೊಂಡು ನೆಲಮಂಗ್ಲ ಟೋಲಲ್ಲಿ ಬಸ್ ಹತ್ತೋಣ ಅಂತ ಹೋಗಿದ್ದು. ಬಿಕಾಸ್ ಚಿಕ್ಕಬಿದ್ರಕಲ್ಲಿಂದ ನೆಲಮಂಗ್ಲದವರೆಗೂ ಎಲ್ಲೂ ಬಸ್ ನಿಲ್ಲಿಸಲ್ಲ ಅಂತ. ಬಟ್ ಅಲ್ಲಿ ನಾವು 6:45 ರೀಚ್ ಆದ್ರೂ ಆಲ್ಮೋಸ್ಟ್ 7:30 ಬಸ್ ಹತ್ತಿದ್ದು. ತುಂಬಾ ಲೇಟ್ ಆಯಿತು. ಆ್ಯಂಡ್ ಬರೋ ಬಸ್ಸೆಲ್ಲ ರಶ್ ಬಿಕಾಸ್ ಆಫ್ ಸಂಡೇ ಅನ್ನೋ ರೀಸನಿಗೆ. ಆ್ಯಂಡ್ ಊರಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗೋಗಿತ್ತು. ತುಮಕೂರಿಗೆ ರೀಚ್ ಆಗಿ ತುಮಕೂರಿಂದ ನಮ್ಮೂರಿಗೆ ಹೋಗಬೇಕು ಅಂತಂದರೆ ಸಿವಿಲ್ ಬಸ್ಸಲ್ಲಿ ಹೋಗಬೇಕು. ಗೌರ್ಮೆಂಟ್ ಬಸ್ ಅವೈಲೇಬಿಲಿಟಿ ಇಲ್ಲ. ಸೊ ಮನೆಗೆ ಬಂದ್ವಿ. ಅಲ್ಲಿ ನನ್ನ ತಮ್ಮನಿಗೆ ಬಟ್ಟೆ ಹೊಲಿಸಿದ್ರು ಅಪ್ಪ, ಅದನ್ನು ಇಸ್ಕೊಂಡು ಮನೆಗೆ ಹೋದ್ವಿ. ಅವರು ಗಂಧ ತೆಗೆದುಕೊಡು ಅಂತ ಅಂದಿದ್ದಕ್ಕೆ ಅದನ್ನು ಮಾಡ್ತಾ ಕೂತೆ. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ಹೊಲದ ಹತ್ರ ಹೋಗೋದಕ್ಕೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ನೈವೇದ್ಯಕ್ಕಾಗಿರ್ಬೋದು, ನೀರು, ಪೂಜೆ ಐಟಮ್ಸ್ ಏನೇನಿದೆಯೋ ಯಾವುದು ಮಿಸ್ ಮಾಡಬಾರ್ದು ಅಂತ ಎಲ್ಲದನ್ನು ಅರೇಂಜ್ ಮಾಡ್ಕೊತಾಯಿದ್ರು. ಆ್ಯಂಡ್ ನಾನು ಊರಿಗೆ ಹೋಗಿ ಆಲ್ಮೋಸ್ಟ್ 6 ಮಂತ್ಸ್ ಮೇಲಾಗಿತ್ತು. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರ ಪುಟ್ಟ ಅಡುಗೆ ಗಿಡ, ಇದು ತುಂಬ ಚಿಕ್ಕದಿರುವಾಗ ಹೋಗಿದ್ದಿದ್ದು ನಾನು. ಇದು ಆಲ್ಮೋಸ್ಟ್ ನನಗಿಂತ ಹೈಟ್ ಆಗೋಗಿದೆ ಈಗ ಆಲ್ರೆಡಿ. ಆ್ಯಂಡ್ ಅದಕ್ಕೆ ನೆರಳಾಗಲಿ ಅಂತ ಒಂದು ಸೈಡಲ್ಲಿ ಬಾಳೆ ಗಿಡ ಹಾಕಿದ್ದಾರೆ. ಅದ್ರದ್ದು ಹೂವು ಚೆನ್ನಾಗಿರುತ್ತೆ ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ಅದನ್ನು ಅಪ್ಪಂಗೆ ಹೇಳಿ ಕಟ್ ಮಾಡಿಸ್ಕೊತಾ ಇದ್ದೆ. ಅದು ತುಂಬ ಒಳ್ಳೆಯದು. ನಿಮ್ಗೆ ಯಾರಾದರೂ ಸಿಕ್ಕರೆ ತಿನ್ನಿ ಅದನ್ನು. ಸೊ ಇವಾಗ ಟೈಮು 12 o'clock ಆಗಿದೆ. ಊರುಗಳ ಕಡೆ ಎಲ್ಲ ಕರೆಂಟ್ ಕೊಡೋದು ಕಡಿಮೆ. ಹೊಲದ ಹತ್ರ ನೀರು ಗಿಡಕ್ಕೆಲ್ಲ ನೀರು ಹಾಕಬೇಕು ಅಂತಂದರೆ 12 o'clock ಮೇಲೆ ಕರೆಂಟ್ ಬರುತ್ತೆ, ಆವಾಗ ನೀರು ಹಾಕಬೇಕು. ಸೊ ಇವಾಗ ಕರೆಂಟ್ ಬಂತು, ಬಟ್ ನೀರು ಬರ್ತಾಯಿಲ್ಲ ಇನ್ನು. ಪಪ್ಪ ಹೋಗ್ತಾಯಿದ್ದಾರೆ ಚೆಕ್ ಮಾಡೋಕ್ಕೆ. ಅಪ್ಪ ಅಲ್ಲಿ ಹೋಗ್ತಾಯಿದ್ದಾರೆ ನೀರು ಬರ್ತಾಯಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ. ಬಿಸಿಲಿಗೆ ಎಲ್ಲ ಒಂಥರ ಡ್ರೈ ಥರನೇ ಆಗಿರುತ್ತೆ. ಸೊ 12 o'clock ಟೈಮ್ ಆದಾಗಲೇ ನೀರು ಬರೋದು. ಆ ಟೈಮಿಂಗ್ಸಲ್ಲೇ ಗಿಡಕ್ಕೆಲ್ಲ ನೀರು ಅಡಿಕೆ ಗಿಡಕ್ಕೆಲ್ಲ ನೀರು ಹೋಗೋದು. ನೋಡೋಣ ನೀರು ಬರುತ್ತೋ ಇಲ್ಲೋ ಅಂತ. ಬಂದಿದ್ದು ಕರೆಂಟು ವಾಪಸ್ಸು ಹೋಗಿದೆ. ಸೊ ಕರೆಂಟ್ ಬಂದಮೇಲೆ ನೀರು ಬಿಡೋಕ್ಕೆ ವಾಲ್ ಆನ್ ಮಾಡಬೇಕು. ಇವಾಗ ಏನು ನೋಡ್ತಾ ಇದ್ದೀರೋ ನಾಗರಕಲ್ಲು. ಇದೇ ಕಲ್ಲಿಗೆ ಪ್ರತಿ ವರ್ಷ ಪೂಜೆ ಮಾಡೋದು. ನಾವೇ ಅಂತಲ್ಲ, ಇಡೀ ಊರವ್ರು ಬಂದು ಅದೇ ಒಂದು ಕಲ್ಲಿಗೆ ನಾಗರಕಲ್ಲಿಗೆ ಪೂಜೆ ಮಾಡಿ ಹೋಗೋದು. ಬೆಂಗಳೂರಲ್ಲಿ ತುಂಬ ಸಿಟಿ ಸೈಡ್ ಇರೋರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಮಿಸ್ ಮಾಡಬಾರ್ದು ನಾಗರು ಪೂಜೆನ ಅಂತಂದ್ಬಿಟ್ಟು. ಆ್ಯಂಡ್ ಯಾರಾದರೂ ನಿಮಗೆ ಗೊತ್ತಿಲ್ಲದೇ ಗರುಡ ಪೂಜೆ ಮಾಡೋರಿಗೆ ಪ್ರಸಾದ ಕೊಡುವಂಥದ್ದು, ಅಥವಾ ಗೊತ್ತಿದ್ದು ಗರುಡ ಪೂಜೆ ಮಾಡೋರಿಗೆ ನಾಗರು ಅದು ಪ್ರಸಾದ ಕೊಡೋ ಅಂಥದ್ದು ಆ ಥರ ಎಲ್ಲ ಮಾಡಬೇಡಿ. ಅದು ತುಂಬ ಕೆಟ್ಟದಾಗತ್ತೆ. ಅವರಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಬಿ ಕೇರ್ಫುಲ್ ಯಾರಿಗಾದರೂ ಪ್ರಸಾದ ಕೊಡುವಾಗ. ಆ್ಯಂಡ್ ಯಾರಾದರೂ ನಿಮಗೆ ಪ್ರಸಾದ ಕೊಟ್ಟಾಗ ಹುಷಾರಾಗಿ ಕೇಳ್ಬಿಟ್ಟು ಇಸ್ಕೊಂಡು ತಿನ್ನಿ. ಪೂಜೆ ಕೂಡ ಚೆನ್ನಾಗಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋದು. ಚೆನ್ನಾಗಾಯಿತು ಪೂಜೆ. ಲೇಟ್ ಆದ್ರೂ ಯಾರೂ ಇರಲಿಲ್ಲ, ನಾವೇ ಲಾಸ್ಟ್ ಆಗಿದ್ದರಿಂದ ಚೆನ್ನಾಗೇ ಆಯಿತು ಪೂಜೆ. ಮನೆಗೆ ಬಸ್ ಆಲ್ಮೋಸ್ಟ್ 1:30 ಆಗೋಗಿತ್ತು. ಬಂದ ತಕ್ಷಣ ಫಸ್ಟು ಊಟ ಮಾಡಿದ್ವಿ. ಬಿಕಾಸ್ ಬೆಳಗ್ಗೆಯಿಂದ ಯಾರೂ ಏನೂ ತಿಂದಿರಲಿಲ್ಲ. ಊಟ ಮುಗಿಸೋಷ್ಟೊತ್ತಿಗೆ ಬಳೆಗಾರು ಕೂಡ ಬಂದರು. ಬಿಕಾಸ್ ಎತ್ತನಹಳ್ಳಿ ಜಾತ್ರೆ ನಡೀತಾಯಿತ್ತು. ನಮ್ಮೂರು ಎತ್ತನಹಳ್ಳಿ ಜಾತ್ರೆ ನಡೆಯೋ ಪ್ಲೇಸು ಅಕ್ಕಪಕ್ಕ ಇರೋದ್ರಿಂದ ನಮ್ಮೂರಲ್ಲೂ ಜಾತ್ರೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ದಿವಸ ಮುಂಚೆನೇ ಬಳೆ ಎಲ್ಲ ತೊಗೊಂಡು ಬರ್ತಾರೆ. ನಮ್ಮ ಅಕ್ಕನ ಮಗಳು ಬಳೆ ಹಾಕಿಸ್ಕೊಂಡ್ಳು. ಆ್ಯಂಡ್ ನಾನು ಅಮ್ಮ ಒಂದೇ ಥರ ಬಳೆ ಹಾಕಿಸ್ಕೊಂಡಿದ್ವಿ, ರಾಮ ಗ್ರೀನ್ ಕಲರಲ್ಲಿ. ಊರಿಂದ 5:30 ಹೊರಟ್ವಿ. ಆ್ಯಂಡ್ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30, 8:45 ಆಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.